ಫೈನಲಿ KEA ಕಡೆಯಿಂದ KCET ನೀಟ್ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ರಿಸಲ್ಟ್ ಬಗ್ಗೆ KEA ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಮ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆಯಾ, ಲಿಂಕ್ ಎಲ್ಲಿ ಸಿಗುತ್ತೆ, ಮತ್ತು ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ನೆಕ್ಸ್ಟು ಸೆಕೆಂಡ್ ರೌಂಡ್ ಏನಿರುತ್ತೆ ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಸೆಕೆಂಡ್ ರೌಂಡ್ನ ಆದಷ್ಟು ಬೇಗ ಮುಗಿಸ್ತಾರೆ ಅಡ್ಮಿಷನ್ ಪ್ರೋಸೆಸ್ ಎಲ್ಲ. ಸೊ ಅದರಿಂದ ಪ್ರತಿಯೊಂದು ಅಪ್ಡೇಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ, ಓಕೆನಾ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ತುಂಬ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾ ಇರೋದು ರಿಸಲ್ಟು ಆಲ್ರೆಡಿ ಅನೌನ್ಸ್ ಆಗಿದೆ ಅಂತ. ಬಟ್ CET ಸ್ಟೂಡೆಂಟ್ಸ್ಗೆ ಇನ್ನೂ ಕೂಡ ಏನು ರಿಸಲ್ಟ್ ಲಿಂಕ್ನ ರಿಲೀಸ್ ಮಾಡಿಲ್ಲ. ಬಟ್ ನೀವು UG ನೀಟ್, ಸೊ UG ನೀಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇದರಲ್ಲಿ ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್. ಅಂದರೆ ಇದು ನೀಟ್ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್ ಆಗಿರುತ್ತೆ. ಬಟ್ KCET ಸ್ಟೂಡೆಂಟ್ಸ್ಗೆ ಇದು ಸೆಕೆಂಡ್ ರೌಂಡ್ ಆಗಿರುತ್ತೆ. ಸೊ ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇದರಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ನೀವು ಇಲ್ಲಿ 2 PDF ಇದೆ, ಅದರಲ್ಲಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಅದೇ ರೀತಿ ಇಲ್ಲಿ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ, ಅಂದರೆ ನೋಟಿಫಿಕೇಶನ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ UG CET 2026 ಎರಡನೇ ಸುತ್ತಿನ ಹಾಗೂ UG ನೀಟ್ 2026ನ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯನ್ನು ನಿಯಮಾನುಸಾರ ಕೈಗೊಂಡು ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶವನ್ನು 23/8/2026ರಂದು ಪ್ರಕಟಿಸಲಾಗಿದೆ. ಅಂದರೆ ಈಗ ಆಲ್ರೆಡಿ ನಿಮ್ಮ ಲಿಂಕ್ನ ರಿಲೀಸ್ ಮಾಡಬೇಕಿತ್ತು, ರಿಸಲ್ಟ್ ಲಿಂಕ್ನ, ಬಟ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಮೆಡಿಕಲ್ ಸ್ಟೂಡೆಂಟ್ಸ್ ನೀವು ಚೆಕ್ ಮಾಡ್ಕೋಬೋದು, ಬಟ್ KCET ಸ್ಟೂಡೆಂಟ್ಸ್ ನೀವು ಪದೇ ವೆಬ್ಸೈಟ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಲಿಂಕು ಆ್ಯಕ್ಟಿವ್ ಆದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಅಥವಾ ನೀವು ನಮ್ಮ ವಾಟ್ಸಪ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲೂ ಕೂಡ ರಿಸಲ್ಟ್ ಲಿಂಕ್ನ ಪೋಸ್ಟ್ ಮಾಡ್ತೀನಿ. KE ಅವರು ಯಾವಾಗ ಅಪ್ಡೇಟ್ ಮಾಡ್ತಾರೆ, ಸೊ ಅವಾಗ ನಾನು ಇಮಿಡಿಯೇಟ್ಲಿ ಆ ಒಂದು ಲಿಂಕ್ನ ನಿಮಗೆ ಪೋಸ್ಟ್ ಮಾಡ್ತೀನಿ. ಅದಾದಮೇಲೆ ಈಗ ನಿಮ್ಮ ಲಿಂಕು ಆ್ಯಕ್ಟಿವ್ ಆಗುತ್ತೆ, ಮತ್ತು ನಿಮ್ಮ ರಿಸಲ್ಟ್ನು ಕೂಡ ನೀವು ಚೆಕ್ ಮಾಡ್ಕೊತೀರಾ ಅಂದ್ಕೊಳ್ಳಿ. ನೆಕ್ಸ್ಟ್ ಏನಾದರೂ KEA ಕಡೆಯಿಂದ ಅಲ್ಲಿ ಮಿಸ್ಟೇಕ್ಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ನೀವು ನಾಳೆ ಸಂಜೆ, ಅಂದರೆ 24 ಆಗಸ್ಟ್ 2026 ಸಂಜೆ 4 ಗಂಟೆ ಒಳಗಡೆ ನೀವು ಈ ಒಂದು ಇಮೇಲ್ ID ಇಲ್ವಾ, ಸೊ ಇದಕ್ಕೆ ಮೆನ್ಷನ್ ಮಾಡಬೇಕು. ಏನಂತ, ಸೊ ಈ ರೀತಿ ಕಟ್ ಆಫ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಕಟ್ ಆಫ್ನ ಈಗ ರಿಲೀಸ್ ಮಾಡ್ತಾರೆ, ಆ ಕಟ್ ಆಫಲ್ಲಿ ಚೆಕ್ ಮಾಡಿಕೊಂಡು ಏನಾದರೂ KEA ಕಡೆಯಿಂದ ಮಿಸ್ಟೇಕ್ಸ್ ಆಗಿದ್ರೆ, ಅಂದರೆ ನಿಮ್ಮ ರ್ಯಾಂಕು 50,000 ಇದೆ, ಆ ಒಂದು ಕಾಲೇಜ್ ಕಟ್ ಆಫ್ 60,000 ಇದೆ. ಸೊ ನೀವು ಆ ಕಾಲೇಜ್ನ ಹಾಕಿರ್ತೀರ, ಬಟ್ ನಿಮಗೂ ಕೂಡ ಸಿಕ್ಕಿರಲ್ಲ. ಅದು ಬೇರೆ ಇನ್ನೊಬ್ಬ ಸ್ಟೂಡೆಂಟ್ಸು ಅವರ ರ್ಯಾಂಕು ಈಗ 55,000 ಇರುತ್ತೆ, ಸೊ ನಿಮ್ಮದು 50,000 ಇರುತ್ತೆ, ಆದರೂ ನಿಮ್ಗೆ ಸಿಕ್ಕಿರಲ್ಲ. ಈ ಒಂದು ಕೇಸಲ್ಲಿ ನೀವು KEAಗೆ ಮೇಲ್ ಮಾಡಿದಾಗ ಅವರು ನಿಮಗೆ ಅದನ್ನು ಕರೆಕ್ಷನ್ಸ್ನ ಮಾಡಿ ನೆಕ್ಸ್ಟು ಫೈನಲ್ ರಿಸಲ್ಟ್, ಅಂದರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಅನೌನ್ಸ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಈಗ ನೀವು ಆಪ್ಷನ್ಸ್ನೇ ಎಂಟ್ರಿ ಮಾಡಿಲ್ಲ, ಅಂದರೆ ಕಾಲೇಜ್ನೇ ಹಾಕಿಲ್ಲ, ಸೀಟ್ ಸಿಕ್ಕಿಲ್ಲ ಅಂತ ಸುಮ್ಮನೆ ಮೇಲ್ ಮಾಡಿದ್ರೆ ಸೊ ಅದನ್ನು ಕನ್ಸಿಡರ್ ಮಾಡೋದಿಲ್ಲ, ಓಕೆನಾ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು ಜಸ್ಟ್ ಪ್ರಾವಿಸ್ನಲ್ ರೌಂಡು. ಆಲ್ಮೋಸ್ಟ್ ಇಲ್ಲಿ ಏನು ಸಿಕ್ಕಿರುತ್ತೆ ಫೈನಲ್ ರಿಸಲ್ಟನ್ನು ಅದೇ ಒಂದು ಕಾಲೇಜ್ ಸಿಗುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ, ಓಕೆನಾ. ನೆಕ್ಸ್ಟು ಏನೇ ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.